ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ಯುದ್ಧದ ಬಿಸಿ LPG ಪೂರೈಕೆಯಲ್ಲಿ ವ್ಯತ್ಯಯಾಗ್ತಾ ಇದೆ. ಪರಿಣಾಮ ಇದೀಗ ಬೆಂಗಳೂರಿನ ಬನಶಂಕರಿ ದೇವಾಲಯಕ್ಕೂ ಕೂಡ ಗ್ಯಾಸ್ ಸಂಕಷ್ಟ ಎದುರಾಗಿದೆ. ಇರಾನ್ ಇಸ್ರೇಲ್ ಯುದ್ಧದ ಬಿಸಿ ನೋಡಿ LPG ಪೂರೈಕೆಯಲ್ಲಿ ವ್ಯತ್ಯಯಾಗ್ತಾ ಇದೆ. ಬನಶಂಕರಿ ದೇವಾಲಯದಲ್ಲೂ ಕೂಡ LPG ಸಿಲಿಂಡರ್ ಅಭಾವ ಕಾಡ್ತಿದೆ. ಬನಶಂಕರಿ ದೇವಸ್ಥಾನದ ಅನ್ನದಾಸೋಹಕ್ಕೆ ಗ್ಯಾಸ್ ಸಂಕಷ್ಟ ಎದುರಾಗಿರೋದು. ಬೆಂಗಳೂರಿನ ಐತಿಹಾಸಿಕ ಪ್ರಸಿದ್ಧ ಬನಶಂಕರಿ ದೇವಸ್ಥಾನದಲ್ಲಿ ಅನ್ನದಾಸೋಹ ಬಂದ್ ಆಗಿದೆ. ಪ್ರತಿದಿನ 5ರಿಂದ 6 ಕಮರ್ಷಿಯಲ್ ಸಿಲಿಂಡರ್ಗಳ ಬಳಕೆ ಆಗುತ್ತಿಲ್ಲ. ಆದರೆ ದೇವಸ್ಥಾನದಲ್ಲಿ ಕೇವಲ 4 ಸಿಲಿಂಡರ್ಗಳು ಮಾತ್ರ ಲಭ್ಯ ಇದೆ ಅಂತೆ. ಬೆಂಗಳೂರಿನ ಬನಶಂಕರಮ್ಮ ದೇವಿ ದೇವಸ್ಥಾನ ಇದು. ಅನ್ನದಾಸೋಹ ಇರುತ್ತಲ್ಲಿ, ಬರುವಂಥ ಭಕ್ತರಿಗೆ ಅನ್ನದಾಸೋಹವನ್ನು ವ್ಯವಸ್ಥೆ ಮಾಡಲಾಗಿರುತ್ತೆ. ಆದರೆ ಯುದ್ಧದ ಈ ಬಿಸಿಯಿಂದ ಅಲ್ಲಿಯೂ ಕೂಡ ಸಿಲಿಂಡರ್ಗಳ ಅಭಾವ ಕಾಡ್ತಾ ಇದೆ. ಹೀಗಾಗಿ ಬೆಂಗಳೂರಿನ ದೇವಸ್ಥಾನದಲ್ಲಿ ಅನ್ನದಾಸೋಹ ಬಂದ್ ಎನ್ನುವಂಥ ಸುದ್ದಿ. ಪ್ರತಿನಿತ್ಯ 5ರಿಂದ 6 ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಬಳಕೆ ಮಾಡ್ತಾರಂತಲ್ಲಿ. ಬಹಳಷ್ಟು ಜನ ಭಕ್ತರು ಕೂಡ ಬರ್ತಾರೆ ಅನ್ನದಾಸೋಹಕ್ಕೆ. ದೇವಸ್ಥಾನಕ್ಕೆ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಇರುತ್ತಲ್ಲಿ. ಆದರೆ ಇದೀಗ ಯುದ್ಧದ ಭೀತಿ ಅನ್ನದಾಸೋಹದ ಮೇಲೂ ಕೂಡ ಬೀರಿದೆ. ದೇವಸ್ಥಾನದಲ್ಲಿ ಕೇವಲ 4 ಸಿಲಿಂಡರ್ಗಳು ಮಾತ್ರ ಲಭ್ಯ ಇದೆ ಅಂತೆ. ಇದರ ಪರಿಣಾಮ ಅನ್ನದಾಸೋಹ ಅನ್ನ ಪ್ರಸಾದವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಪ್ರತಿದಿನ ಬೇಕಾದಷ್ಟು ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಅನೇಕ ಸಾವಿರಾರು ಜನ ಭಕ್ತರು ಬರ್ತಾ ಇದ್ರು, ಬಡವರು ಬರ್ತಾ ಇದ್ರಲ್ಲಿ ಊಟಕ್ಕೆ, ಪ್ರಸಾದ ಸೇವನೆಗೆ ಬರ್ತಾ ಇದ್ರು. ಆದರೆ ಇದೀಗ ಅಲ್ಲಿಯೂ ಕೂಡ ಸಮಸ್ಯೆ ಬಂದಿರೋದು. ಎಲ್ಲೋ ಆಗ್ತಾ ಇರುವಂಥ ಯುದ್ಧ, ಅದರ ಪರಿಣಾಮ ಒಂದು ದೇವಸ್ಥಾನದ ಅನ್ನದಾಸೋಹದ ಮೇಲೆ ಬೀಳ್ತಾ ಇದೆ, ಹೋಟೆಲ್ ಉದ್ಯಮದ ಮೇಲೆ ಬೀಳ್ತಾ ಇದೆ, ಬೀದಿ ಬದಿ ವ್ಯಾಪಾರದ ಮೇಲೆ ಬೀಳ್ತಾ ಇದೆ. ಎಲ್ಲೋ ಆಗ್ತಾ ಇರುವಂಥ ಯುದ್ಧ. ಇದೀಗ ಈ ಸಮಸ್ಯೆಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ.